ಎಲ್ರಿಗೂ ನಮಸ್ಕಾರ. ನಾನ್ ನಿಮ್ಮ ಆಟೋ ಕನ್ನಡಿಗ. ಸ್ವಾಗತ ಸುಸ್ವಾಗತ ಮತ್ತೊಂದು ಹೊಸ ಬ್ಲಾಗ್ಗೆ. ಇವತ್ತು ನಾನು ಹೋಗ್ತಾ ಇದ್ದೀನಿ ನನ್ನ ಗಾಡಿನ ರೆಡಿ ಮಾಡ್ಸಕ್ಕೆ. ಫುಲ್ ಟ್ಯಾಂಕು ಫುಲ್ ಐತೆ, ಆದ್ರೆ ಇವಾಗ್ಲೇ ಹೋಗಿ CNG ನ ಕ್ಲೀನ್ ಮಾಡಿಸ್ಕೊಂಡ್ ಬಿಡೋಣ ಅಂತ ಪ್ಲಾನ್ ಮಾಡಿದೀನಿ. ಏನಕ್ಕಂತಂದ್ರೆ ಮಧ್ಯಾಹ್ನ ಮೇಲೆ ಏನಾದ್ರೂ ಹೋಗಿ ಸ್ವಲ್ಪ ಡ್ಯೂಟಿ ಮಾಡ್ಕೊಳ್ಳೋಣ ಅಂತ ಪ್ಲಾನು. ಇವಾಗಿರುವಂತ ಸಿಚುವೇಶನ್ ಅಲ್ಲಿ ಒಂದು ಮೊದ್ಲೇ 10 ಬಾಗ್ಲಾಗೈತೆ ಅಂತದ್ರಲ್ಲಿ ಇನ್ನೂ ದೊಡ್ಡ ಮಟ್ಟಕ್ಕೆ ಆಗೋ ತನಕ ಬಿಡೋದ್ ಬೇಡ. ಇವಾಗ್ಲೇ ಹೋಗ್ಬಿಟ್ಟು ಗಾಡಿನ ರೆಡಿ ಮಾಡಿಸ್ಕೊಂಡ್ ಬಿಡೋಣ. ಇಲ್ಲ ಅಂತಂದ್ರೆ ಒಂದೋಗಿ ಇನ್ನೊಂದಾಗತ್ತೆ, ಮಗದೊಂದಾಗತ್ತೆ. ಅದಕ್ಕೆ ಫಸ್ಟ್ ಗಾಡಿನ ರೆಡಿ ಮಾಡಿಸ್ಬಿಡೋಣ ಅಂತ ಸೀದಾ ಗ್ಯಾರೇಜ್ ಕಡೆ ಹೊರಟಿದ್ದೀನಿ. ಇಲ್ಲಿಂದ ಗ್ಯಾರೇಜ್ 20 ಕಿಲೋಮೀಟರ್. ನಮ್ಮ ನಾಸಿರ್ ಭಾಯ್ ಅವರು, ಬೆಂಗಳೂರು ಆಟೋಸ್ ನಾಸಿರ್ ಭಾಯ್ ಅವರು ಹೇಳಿದ್ರು ಅಲ್ಲೋಗೋ ಅವ್ರು ಮಾಡ್ಕೊಡ್ತಾರೆ. ನಮ್ ಗಾಡಿನೂ ಸೇಮ್ ಪ್ರಾಬ್ಲಮ್ ಇತ್ತು. ಅದು CNG ಟ್ಯಾಂಕ್ ಅಲ್ಲಿ ಆಯಿಲ್ ತುಂಬಿಕೊಂಡಿರುತ್ತೆ, ಅದನ್ನ ಕ್ಲೀನ್ ಮಾಡಿಸ್ಬೇಕು ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಹೋಗ್ತಾ ಇದ್ದೀನಿ. ನನ್ನ ಗಾಡಿ ಮೇನ್ ಪ್ರಾಬ್ಲಮ್ ಬಂದ್ಬಿಟ್ಟು ರನ್ನಿಂಗ್ ಅಲ್ಲಿ ಆಫ್ ಆಗೋದು. ಆಕ್ಸಿಲೇಟರ್ ಬಿಟ್ಟ ತಕ್ಷಣ ಒಂದು ಅಂದ್ರೆ ನಾರ್ಮಲ್ ಆಗಿ ಇವಾಗ ರನ್ ಆಗ್ತೈತಾ 40-50 ಇರ್ತೀವ, ಸಡನ್ ಆಗಿ ಆಫ್ ಆಗೋದು. ಮತ್ತೆ ಮೈಲೇಜ್ ಫುಲ್ ಡ್ರಾಪ್. ಅಂದ್ರೆ ಫುಲ್ ಟ್ಯಾಂಕ್ ಗೆ ಬರೀ 100-110 ಮೈಲೇಜ್ ಬರ್ತೈತೆ. ಅದಕ್ಕೆ ಟ್ಯಾಂಕ್ ಕ್ಲೀನ್ ಮಾಡಿಸು ಅಂತ ಹೇಳವ್ರೆ. ಅಲ್ಲಿಗೆ ಹೋಗ್ತಾ ಇದೀನಿ. ಇವಾಗ ಹೋಗ್ಬಿಟ್ಟು ರೆಡಿ ಮಾಡಿಸ್ಕೊಂಡ್ ಬರೋಣ. ಇವಾಗ ಟೈಮ್ ಬಂದ್ಬಿಟ್ಟು 11 ಗಂಟೆ. ಬೆಳಿಗ್ಗೆಯಿಂದ ಸ್ವಲ್ಪ ಅಂಗಡಿಲಿ ಅದು ಇದು ಅಂತ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿದ್ದೆ, ಆಗಿರ್ಲಿಲ್ಲ. ಬೆಳಿಗ್ಗೆನೆ ಹೋಗೋದು, ಅಂಗಡಿದು ಐಟಮ್ ಎಲ್ಲ ತಂದ್ಕೊಟ್ಟು ಇವಾಗ ಹೊರಟಿದೀನಿ. ಡ್ಯೂಟಿನೂ ಕೂಡ ಆನ್ ಮಾಡ್ಕೊಂಡಿದೀನಿ. ಯಾವ್ದಾದ್ರು ಡ್ಯೂಟಿ ಬಿತ್ತು ಅಂತಂದ್ರೆ ಟಕ್ ಅಂತ ಹಾಕೊಂಡು ಹೋಗಕ್ಕೆ. ಸ್ವಲ್ಪ ಕಲರ್ ಡ್ರೆಸ್ ಅಲ್ಲಿ ಇದೀನಿ ಇವತ್ತು, ಶುಕ್ರವಾರ. ನೋಡೋಣ. ಇಲ್ಲಿಂದ 20 ಕಿಲೋಮೀಟರ್ ತೋರಿಸ್ತೈತೆ. 11:30, 12 ಗಂಟೆ ತೋರಿಸ್ತೈತೆ. ಹೋಗೋಣ ಬನ್ನಿ. ಇವಾಗ ನೆಕ್ಸ್ಟ್ ಸ್ಟಾಪ್ ಸೀದಾ ಗ್ಯಾರೇಜ್. ಇವಾಗ ಇಲ್ಲೇ ಕ್ಲೀನ್ ಮಾಡೋದು. ಇದನ್ನ ಟ್ಯಾಂಕ್ ಬಿಚ್ಚೋದು ಇವಾಗ ಇದಲ್ವಣ ಬಿಚ್ಚೋದು. ತುಂಬಿಸುವಾಗ ಮೈಲೇಜ್ಗೆ ಎಫೆಕ್ಟ್ ಕೊಡೋದು. ಇಲ್ಲ ಬರ್ತೈತೆ, ಲೈಟಾಗಿ ಬರ್ತೈತೆ. ಲೈಟಾಗಿ ಬರ್ತೈತೆ. ಇದೇ ಪ್ರಾಬ್ಲಮ್. ಈ ರೀತಿ CNGಲೆಲ್ಲ ಆಯಿಲ್ ಬರ್ತಾ ಇರೋದಕ್ಕೆ ಮೈಲೇಜ್ ಡ್ರಾಪ್ ಆಗಿರೋದು, ಪಿಕಪ್ ಇಲ್ಲದೆ ಇರೋದು. ಫುಲ್ ಟ್ಯಾಂಕ್ ಇವಾಗ ಎತ್ಬಿಟ್ಟು ಕ್ಲೀನ್ ಮಾಡಿ ಬರ್ತೈತಣ್ಣ. ಅಷ್ಟೇ. ಹಾಂ, ಇಲ್ಲಿಂದ ಆಯಿಲ್ ಹೊರಗಡೆ ಬಂತು, ಮತ್ತೆ ಹಿಂದೆ ಕೂಡ ಆಯಿಲ್ ಹೊರಗಡೆ ಬಂತು. ಇದಲ್ಲ, ಎರಡು ಆಯಿಲ್ ಹಚ್ಕೊಂಡಿದೆ CNGದು. ನಾವು ಫುಲ್ ಟ್ಯಾಂಕ್ ಮಾಡಿಸ್ತೀವಲ್ವಾ, ಎಲ್ಲಪ್ಪ ಅಂತಂದರೆ ಪೈಪ್ ಲೈನ್ ಇರೋದು. ಕೆಲವೊಮ್ಮೆ ಲೋ ಪ್ರೆಷರ್ ಇರೋ ಕಡೆ ತುಂಬಿಸ್ತೀವಲ್ವಾ, ಅದಕ್ಕೆ ಆ ರೀತಿ ಆಗಿರೋದು. ಮಾಡ್ತಾ ಇದ್ದಾರೆ. ಫ್ಯೂಲ್ ಇಂಜೆಕ್ಟರ್ ಕ್ಲೀನ್ ಮಾಡೋದು ಇವಾಗ, ಅದನ್ನೇ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆನೇ ನಡೀತಾ ಇತ್ತು. ಇವಾಗ ಇನ್ನೊಂದು ಅವರ್ ಆಗುತ್ತೆ, 1-2 ಅವರ್ ಟೈಮ್ ಬಂದ್ಬಿಟ್ಟು ಇವಾಗ 4:40. ನೋಡೋಣ, ರೆಡಿ ಮಾಡಿಸ್ಕೊಂಡು ಹೋಗೋಣ.
ಇನ್ನೊಂದಣ್ಣ ಟಾಪ್ ಸ್ಪೀಡಲ್ಲಿ ಹೋಗ್ತಾ ಇರ್ತೀವಲ್ವಾ 40-50 ಆ ಸ್ಪೀಡಲ್ಲಿ ಹೋಗ್ತಾ ಇರುವಾಗ ಸಡನ್ನಾಗಿ ಆಫ್ ಆಗಿಬಿಡುತ್ತೆ, ಸ್ಟಾರ್ಟೇ ಆಗಲ್ಲ. ಮತ್ತೆ ಸೈಡಿಗೆ ತೊಗೋಬೇಕು, ನ್ಯೂಟ್ರಲ್ ಮಾಡ್ಕೋಬೇಕು, ಅಥವಾ ಗೇರಲ್ಲೂ ಸ್ಟಾರ್ಟ್ ಆಗಲ್ಲ. ಸಡನ್ನಾಗಿ ಬಂದು 50 ಸ್ಟಾಪ್ ಆಗುತ್ತೆ. ಹಾಂ, ಸಡನ್ನಾಗಿ ಬಂದಾಗುತ್ತೆ, ಸಡನ್ನಾಗಿ ಬಂದಾಗ್ಬಿಡುತ್ತೆ. 23 ಮೊದಲಿದ್ದು 24. ಇದು ವಾಲ್ ಇರ್ತದಲ್ಲ, ಹಾಂ ಸ್ವಲ್ಪ ಅದು ಲಾಕ್ ಆಗುತ್ತೆ. ಹಾಂ 50 ರನ್ನಿಂಗಲ್ಲಿ ಇದ್ರ ಸ್ಪೀಡಲ್ಲೇ ಆಫ್ ಆಗುತ್ತೆ. ಹಾಂ, ಈ ವಾಲ್ಗಳು ಲಾಕ್ ಆಗುತ್ತೆ. ಎಡ್ ಬಿಚ್ಚಬೇಕದ, ಅದು ಇಲ್ಲ ಲೇತ್ಕೋಗಿ ಎಡ್ ಮಾಡಿಸಿ ಪಿಕ್ ಮಾಡಿದ್ರೆ ಸರಿ ಹೋಗುತ್ತೆ. ಅದು ಹೆಡ್ ಬೋರ್ಗ್ ಬಂದೈತಾ? ಎಡ್ ಬೋರ್ಗಲ್ಲ, ಏನು ಕಾಯ್ದು ಕುಡಿತಾ ಇಲ್ವಲ್ಲ, ಎಡ್ ಬೋರ್ಗ್ ಬಂದಿಲ್ಲ. ಹಾಂ, ಸ್ಪೀಡಲ್ಲೇ ಸಡನ್ನಾಗಿ ಆಫ್ ಆಗುತ್ತಲ್ಲ ನೋಡಿ. ಹಾಂ, ಈ ವಾಲ್ ಆಡ್ತಾ ಇರ್ತವೆ ಎರಡು ಕೆಳಗೆ ಮೇಲೆ ಕೆಳಗೆ. ಹಾಂ, ಅದು ಏನೋ ಸ್ಟಕ್ ಆದಾಗ ಲಾಕ್ ಆದಾಗ ಏನಾಗುತ್ತೆ, ಸಡನ್ನಾಗಿ ಬಂದಾಗುತ್ತೆ. ಹಾಂ. ಆ ಥರ ಆಗುತ್ತೆ ನೋಡಿ. ಸ್ವಲ್ಪ ಹಿಂದೆ ಬರ್ತೀನಿ. ಅಂತೂ ಇಂತೂ ಗಾಡಿ ರೆಡಿ ಆಯಿತು. ಇವಾಗ ಒಂದು ಟ್ರಯಲ್ ಹೊಡಿಯೋಣ, ನೋಡೋಣ. ನನಗಂತೂ ಹೆವಿ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು. ನುಗ್ತೈತೆ ಗಾಡಿ, ನುಗ್ತೈತೆ. ಒಂದು ಇರ್ಲಿಲ್ಲ. ಹಾಂ ಹೇಳೋಣ. ಸರಿಯಾಗಿ ಹೊಡ್ತೈತೆ ಗಾಡಿ. ಫುಲ್ ಅಪ್ ಐತೆ. ಥರ್ಡ್ ಗೇರಲ್ಲಿ ಹೊಡ್ತೈತೆ. ಸೆಕೆಂಡ್ ಗೇರ್ಗೆ ಬಂದು ಹೋಗ್ಬೇಕಾಗಿತ್ತು ನಾನು. ನುಗ್ತೈತೆ ಕಣ್ಣು. ನಿಜವಾಗ್ಲೂ ಖುಷಿ ಆಯ್ತು. ಗಾಡಿ ಮಸ್ತಾಗಿ ರೆಡಿ ಆಗೈತೆ. ಇನ್ನು ಮೇಲೆ ನಾಳೆ ಆಯ್ತಾ ಕಂಟಿನ್ಯೂ ಡ್ಯೂಟಿ ಹೊಡಿಯೋಣ. ಪಾಪ ಸೆನ್ಸರ್ ಪ್ರಾಬ್ಲಮ್ಮು ಅಷ್ಟಿಷ್ಟೆಲ್ಲ ಆಗಿರುವೆ. ಈ ಸೆನ್ಸರ್ ಗಾಡಿಗಳು ಬಂದಾಗಿಂದ ಅಷ್ಟು ತಲೆ ತಿಂದಿಲ್ಲ. ಆಲ್ಮೋಸ್ಟ್ ಬೆಳಗ್ಗೆ 11:30 ಬಂದಿರೋದು 12:30 ಹಂಗೆ ಕೈ ಹಚ್ಚಿದ್ರು. ಹಂಗೆ ಬೇರೆ ಬೇರೆ ಸಣ್ಣ ಪುಟ್ಟ ಗಾಡಿಗಳಿದ್ವು, ಅದನ್ನ ಮಾಡ್ಕೊಂಡು ನಮ್ಮ ಗಾಡಿನೂ ನೋಡ್ಕೊಂಡು ಮಾಡ್ತಾ ಇದ್ರು. 5:30 ತಲೆ ತಿನ್ನೋಕೆ ಸ್ಟಾರ್ಟ್ ಆಯ್ತು. ಹೇಳ್ತೀನಿ 5:30 ಇವಾಗ 8:30, 3-3.5 ಅವರು ಸರಿಯಾಗಿ ತಲೆ ತಿಂದೈತೆ ಸೆನ್ಸರ್. ಅಷ್ಟಿಷ್ಟಲ್ಲ, ಅವ್ರು ವೈರಿಂಗು ಮೇಲೆ ಕೆಳಗಡೆ ಎಲ್ಲ ಚೆಕ್ ಮಾಡಿದ್ರು. ಬಟ್ ಪರ್ಫೆಕ್ಟಾಗಿ ರೆಡಿ ಮಾಡಿಕೊಟ್ಟವ್ರೆ. ಅಣ್ಣ ತುಂಬಾ ಜನ ನನಗೆ ಕಮೆಂಟ್ ಮಾಡಿ ಕೇಳ್ತವ್ರೆ, ಅಣ್ಣ ನಿಮ್ಮ ಗಾಡಿ ರೆಡಿ ಮಾಡಿಸಿದ್ರ ನಿಮ್ದು ಪ್ರಾಬ್ಲಮ್ ಆಯ್ತಲ್ಲ ಆ ರೀತಿ ಅಂತ. ಅದ್ರ ಬಗ್ಗೆ ಒಂದು ಡೀಟೇಲ್ ಆಗಿ ವಿಡಿಯೋ ಮಾಡ್ಬೇಕು ಅಂತ ಇದೀನಿ. ವಿತ್ ಯುವರ್ ಪರ್ಮಿಷನ್ ಮಾಡ್ಬೋದಾ? ಮಾಡ್ಬೋದಣ್ಣ. ಅದಕ್ಕೆ ಬನ್ನಿ ಒಂದು ವಿಡಿಯೋ ಮಾಡೋಣ ಸಪ್ರೇಟ್ ಆಗಿ. ಅಂತೂ ಫೈನಲ್ ಆಗಿ ಗಾಡಿ ರೆಡಿ ಮಾಡಿದ್ರು. ರೆಡಿ ಮಾಡಿಕೊಟ್ಟಿರೋರು ಯಾರಪ್ಪ ಅಂತಂದ್ರೆ ನಮ್ಮ ಜಗದೀಶ್ ಅಣ್ಣ. ನಮ್ಮ ಚಾಲಕರು ಯಾರಾದರೂ ಗಾಡಿ ಪ್ರಾಬ್ಲಮ್ ಇದ್ರೆ ಇಲ್ಲಿಗೆ ಬಂದ್ರೆ ಮಾಡ್ಕೊಡ್ತೀರಾ? ಹೆಂಗೆ ಏನು ಎತ್ತ ಮತ್ತೆ ಅಡ್ರೆಸ್ಸು ನಿಮ್ಮ ನಂಬರು ಎಲ್ಲಾನು ತಿಳಿಸ್ಕೊಟ್ಬಿಡಿ. ನಾವು ಮಾಡ್ಕೊಡ್ತೀವಿ. ಮೇಜರ್ ಈಗ CNG ಗಂಗಣ್ಣನೇ ಮಾಡ್ಕೊಡ್ತಿದ್ದು. ಫಸ್ಟ್ ಇಂಜೆಕ್ಟರ್ ಆಗ್ಲಿ, ಟ್ಯಾಂಕ್ ಕ್ಲೀನ್ ಆಗ್ಲಿ, ಏನು ಮೇಜರ್ ಪ್ರಾಬ್ಲಮ್ ಇತ್ತು CNG ಇಲ್ಲಿದ್ದಕ್ಕೆ ಗಂಗಣ್ಣನೇ. ಗಂಗಣ್ಣ ಜೊತೆ ನಾನು ಒಂದು ವರ್ಷ ಆಯ್ತು, ವರ್ಷದಿಂದ ಕೆಲಸ ಮಾಡ್ತಾ ಇದೀವಿ. ಅವ್ರ ಜೊತೆಲಿ ಏನು ಇದ್ದು ಗಂಗಣ್ಣ ಬಿಡಿ, ಆಟೋ ಡ್ರೈವರ್ಗೆ ವಿಡಿಯೋನೇ ಮಾಡಿ ತೋರಿಸ್ಕೊಟ್ರೆ ಜೊತೆಲಿದ್ದಾಗ ತೋರಿಸ್ಕೊಡಲ್ವಾ? ಕಲಿಸ್ಕೊಟ್ಟಿರ ಎಲ್ಲ ಏನಿದ್ರು ಏನ್ ಕೆಲಸ ಮಾಡ್ತೀನಿ ನಂಗೆ ಡೈರೆಕ್ಟ್ ಹೇಳಿದ್ರು, ನಾನಿಲ್ಲ ನೀನ್ ಮಾಡ್ಕೊಡ್ಬೇಕು ಆಟೋದ್ ನಮ್ಮ ಚಾಲಕರಿಗೆ ಒಳ್ಳೇದಾಗಬೇಕು ಅಂತ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಅವ್ರು ಏನು ಇದ್ರು ಆ ಕಾನ್ಸೆಪ್ಟ್ ಇತ್ತು, ಅದೇ ಕಾನ್ಸೆಪ್ಟ್ ನಾನು ಮುಂದುವರಿಸ್ತಾ ಇದ್ದೀನಿ. ಚಾಲಕರಿಗೆ ಒಳ್ಳೇದಾಗಬೇಕು ಅಂತ ನಮ್ಮ ಉದ್ದೇಶ. ಖಂಡಿತ ಅಣ್ಣ. ಏನಕ್ಕಂತಂದ್ರೆ ನನ್ನ ಗಾಡೀಲಿ ಮೇಜರು 4 ಪ್ರಾಬ್ಲಮ್ಸ್ ಇತ್ತು. ಪಿಕಪ್ ಇಲ್ಲ, ಮೈಲೇಜ್ ಇಲ್ಲ, ಮತ್ತೆ ಸೆನ್ಸರ್ ಪ್ರಾಬ್ಲಮ್ಮು, ಚೆಕ್ ಲೈಟ್ ಬರ್ತಾ ಇತ್ತು, ಮತ್ತೆ CNG ಟ್ಯಾಂಕಲ್ಲಿ ಆಯಿಲ್ ತುಂಬಿಕೊಂಡಿತ್ತು. ಎಲ್ಲನೂ ನೀವು ಮಾಡಿಕೊಟ್ಟಿದ್ದೀರಾ. ಈ ರೀತಿ ತುಂಬ ಜನ ಚಾಲಕರು ನನಗೆ ಕೇಳ್ತಾ ಇದ್ರು, ಇವರು ಎಲ್ಲಾದರೂ ಮಾಡಿಸಿದ್ದೀರಾ ಅಂತ. ನಾನು ಇನ್ನೂ ಮಾಡಿಸಿರ್ಲಿಲ್ಲ, ಇವತ್ತು ಬಂದು ನಾನು ಮಾಡಿಸಿದ್ದೀನಿ. ಅವರು ನಿಮ್ಮ ಹತ್ರ ಬರಬೇಕು ಅಂತಂದರೆ ನಿಮ್ಮ ನಂಬರು ಮತ್ತು ನಿಮ್ಮ ಅಡ್ರೆಸ್ಸನ್ನು ಒಂದು ಸಾರಿ ಹೇಳ್ಬಿಡಿ. ನಮ್ಮ ಅಡ್ರೆಸ್ ಬಂದಿಲ್ಲಿ ಚಿಕ್ಕಬಣ್ಣವರ ಗಣಪತಿ ನಗರ, ಆಚಾರ್ಯ ಕಾಲೇಜ್ ಮೇನ್ ರೋಡ್ ಇಂದ ಆಂಜನೇಯ ಟೆಂಪಲ್ ಇದೆ. ಟೆಂಪಲ್ ಇಂದ ಅಪೋಸಿಟ್ ಒಂದು ರೈಟ್ ಸೈಡ್ ತಗೊಂಡ್ರೆ ಡೌನಿಗೆ ಬರಬೇಕು. ಮಸ್ಜಿದ್ ಆದ್ಮೇಲೆ ನಮ್ ಗ್ಯಾರೇಜ್ ಗೂಗಲ್ ಮ್ಯಾಪ್ ಅಲ್ಲಿ ಸರ್ಚ್ ಮಾಡಿ ಗಂಗಣ್ಣನ್ ಗ್ಯಾರೇಜ್ ಅಂತ ಆಟೋ ಮಿದ್ರ ಗಂಗಣ್ಣನ್ ಗ್ಯಾರೇಜ್ ಗೂಗಲ್ ಸರ್ಚ್ ಮಾಡಿದ್ರೆ ಅಡ್ರೆಸ್ ಮ್ಯಾಪ್ ಬಂದ್ಬಿಡುತ್ತೆ. ಬಂದಾಗ ಈಗ ನನ್ನೇನೆ ಅಪ್ಡೇಟ್ ಮಾಡಿದ್ವಿ, ಅಪ್ಡೇಟ್ ಆಗುತ್ತದು. ಒಂದು ಸ್ವಲ್ಪ 2-3 ದಿನ ತಗೊಳುತ್ತೆ. ತಗೊಳುತ್ತೆ ಮಾಡಿದ್ದಾರೆ.
ಸೊ ಇವಾಗ ಯಾರಿಗಾದ್ರೂ ಇಲ್ಲಿ ನೀವು ಬಂದು ನಿಮ್ಗೆ ಅವ್ರಿಗೆ ನಂಬರನ್ನು ಹಾಕಿರ್ತೀನಿ ನಾನು, ಅವ್ರ ನಂಬರ್ ಅವರಿಂದಾನೇ ಒಂದ್ಸರಿ ಕೇಳ್ಕೊಂಡ್ಬಿಡೋಣ. ನಂಬರ್ ಬಂದು 8660301380. ಸೊ ಈ ನಂಬರ್ನ ನೀವು ನೋಟ್ ಮಾಡ್ಕೊಳ್ಳಿ. ನಿಮ್ಗೆ ಯಾರಿಗೆ ಆದ್ರೂ ಪ್ರಾಬ್ಲಮ್ ಆಯಿತು ಅಂತಂದ್ರೆ ನೀವು ಇಲ್ಲಿ ಬಂದು ಆರಾಮಾಗಿ ಗಾಡಿಗಳನ್ನು ರೆಡಿ ಮಾಡಿಸ್ಕೋಬೋದು. ಬಟ್ ನನ್ನ ಗಾಡಿನೂ ಇವಾಗ ಗನ್ ಆಗೈತೆ, ನಾಳೆಯಿಂದ ಡ್ಯೂಟಿ ಸ್ಟಾರ್ಟು. ಡೈಲಿ 30 ಡ್ಯೂಟಿ ಕಂಪ್ಲೀಟ್ ಮಾಡೋ ಟಾರ್ಗೆಟ್ ಕಡೆ ಗಮನ ಕೊಡ್ತೀನಿ. ಇವಾಗ ಹೋಗ್ತಾ ಮಾತಾಡೋಣ, ಸರಿ ಅಣ್ಣ? ಬರಲಾ? ಆಯ್ತು. ಓಕೆ ಅಣ್ಣ. ಗಾಡಿ ಅಂತೂ ರೆಡಿ ಆಯಿತು. ಇವಾಗ ನಾವು ಇವತ್ತು ಖರ್ಚಾಗಿರೋ ಅಮೌಂಟನ್ನು ರಿಕವರ್ ಮಾಡ್ಕೋಬೇಕು. ಡ್ಯೂಟಿ ಮಾಡ್ಕೊಳ್ಳೋಣ ಬನ್ನಿ. ಡ್ಯೂಟಿ ಅಂತೂ ಆನಲ್ಲಿ ಐತೆ, ಯಾವುದು ಬೀಳ್ತಾ ಇಲ್ಲ. ಇವಾಗ ಏನಂತಂದರೆ ಒಂದು 9 ಗಂಟೆ ಮಿನಿಮಮ್, ಒಂದು 9:30 ಆಗಬೇಕು. ಸಾರಿ 9 ಗಂಟೆ ಅಂತ ಇದ್ದೀನಿ. ಮಿನಿಮಮ್ ಒಂದು 500 ರೂಪಾಯಿ ಆದರೂ ಮಾಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನು. ಬಟ್ ಹೇಳೋಕ್ಕಾಗಲ್ಲ, ಡ್ಯೂಟಿ ಸಿಗ್ತಾವೋ ಇಲ್ವೋ ಗ್ಯಾರಂಟಿ ಅಂತೂ ಇಲ್ಲ. ನೋಡೋಣ ಯಾವ್ದು ಸಿಗುತ್ತೆ ಎಲ್ಲದಕ್ಕೂ ಜೈ ಅನ್ಕೊಂಡು ಹೋಗ್ತಾ ಇರೋಣ. ಬರ್ತಾ ಇದ್ದಾವೆ ಲೋಕಲ್ಲು, ಬಟ್ ನನ್ಗೆ ಸ್ವಲ್ಪ ಈ ಕಡೆಯಿಂದ ಹೊರಗಡೆ ಹೋಗ್ಬೇಕು. ಲೋಕಲ್ ಹೊಡೆದು ನನಗೆ ಉಪಯೋಗ ಇಲ್ಲ. ಫಸ್ಟ್ ಆಫ್ ಆಲ್ ಲೋಕಲ್ ಹೊಡೆದ್ರೆ ಪರವಾಗಿಲ್ಲ, ಏನೂ ಇಲ್ಲ. ಬಟ್ ಲೋಕಲ್ ಹೊಡೆದ್ರೆ ನನಗೆ ಉಪಯೋಗ ಇಲ್ಲ. ಅದಕ್ಕೆ ಇವಾಗ ನಾನು ಸ್ವಲ್ಪ ಲಾಂಗ್ ಹೊಡೆದ್ರೆ, ಅಂದರೆ ಈ ಏರಿಯಾ ನನಗೆ ಗೊತ್ತಿಲ್ವಲ್ಲ. 50-60 ರೂಪಾಯಿ ಡ್ಯೂಟಿ ಬರ್ತಾ ಇದ್ದಾವೆ, ಬಟ್ ಈ ಏರಿಯಾ ನನಗೆ ಗೊತ್ತಿಲ್ಲ. ಇಲ್ಲೇ ಮಾಡ್ಕೊಂಡಿದ್ರೆ 10 ಗಂಟೆ ತನಕ ಬರ್ತವೆ, 10 ಗಂಟೆ ಮೇಲೆ ಬರಲ್ಲ. ಮತ್ತೆ ನಾನು ಖಾಲಿನೇ ಹೋಗ್ಬೇಕಾಗುತ್ತೆ. ಸೊ ಅದಕ್ಕೆ ಇವಾಗ 8 ಮೈಲಿ ಕಡೆ ಹೋಗ್ತಾ ಇದ್ದೀನಿ. ಅಲ್ಲಿಂದ ಯಶವಂತಪುರದಿಂದ ಯಾವುದಾದ್ರೂ ಸಿಕ್ಕರೆ ಹಂಗೆ ಹಾಕ್ಕೊಂಡು ಹೋಗೋಣ ಅಂತ ಪ್ಲ್ಯಾನು. ಬಟ್ ಹೇಳೋಕ್ಕಾಗಲ್ಲ ಏನಾಗುತ್ತೆ ಏನಿಲ್ಲ. ಸೊ ಆದಷ್ಟು ಟ್ರೈ ಮಾಡೋಣ ಬನ್ನಿ. ಡ್ಯೂಟಿ ಮಾಡೋದ್ರ ಕಡೆ ಸ್ವಲ್ಪ ಗಮನ, ಡ್ಯೂಟಿ ಮಾಡೋಣ. ಇನ್ನೊಂದು ಬೈಕ್ ಟ್ಯಾಕ್ಸಿ ಅಪ್ಡೇಟ್ ಬಂದಾಯಿತು. ನಮ್ಮ ನಾಯಕರುಗಳಿಗೆ ಚಪ್ಪಾಳೆ, ಆಟೋ ಸಂಘಟನೆಗಳಿಗೆ ಚಪ್ಪಾಳೆ. ಕಂಗ್ರ್ಯಾಚುಲೇಷನ್ಸ್, ನಿಮ್ಮಿಂದ ಈ ಗೆಲುವು. ಆಟೋದವ್ರಿಗಲ್ಲ, ಬೈಕ್ ಟ್ಯಾಕ್ಸಿ ಅವ್ರಿಗೆ ಗೆಲುವು. ಕಾರಣ ಒಗ್ಗಟ್ಟಿನ ಕೊರತೆ. ಮತ್ತೆ ಹೈಕೋರ್ಟಲ್ಲಿ ಏನು ನಡೆದಿದೆ ಅದು ಪೂರ್ತಿ ಡೀಟೇಲ್ಸ್ ಇನ್ನೂ ಬಂದಿಲ್ಲ. ಬಂದ್ಮೇಲೆ ನಾವು ಹೇಳೋಕ್ಕಾಗೋದು. ಜಸ್ಟ್ ಒಂದು ಹೆಡ್ಲೈನ್ ಇಟ್ಕೊಂಡು ಮಾತಾಡೋಕ್ಕಾಗಲ್ಲ. ಸೊ ನೋಡೋಣ. ನೋಡಿ ಇವಾಗ ಈ ಬೈಕ್ ಟ್ಯಾಕ್ಸಿ ಬರೋಕ್ಕೆ ಕಾರಣನೂ ನಾವಲ್ಲ, ನಮ್ಮಲ್ಲಿ ಇರುವಂಥ ಕೆಲವೊಂದು ಚಾಲಕರು. ಒಂದು 70% ಜನ ಏನಿದ್ದಾರೆ ಫೀಟ್ ಹಾಕಲ್ಲ, ಕಡೆ ಬರಲ್ಲ, ಮತ್ತೆ ಬೇಕಾಬಿಟ್ಟು ದುಡ್ಡು ಕೇಳ್ತಾರಲ್ಲ. ಓಪನ್ ಅಪ್ ಆಗಿ ಹೇಳ್ಬೇಕು ಅಂತಂದ್ರೆ, ಹೈಕೋರ್ಟು 3 ತಿಂಗಳಿಂದ ಒಂದು ಸಮಿತಿನ ರಚನೆ ಮಾಡಿತ್ತು. ಆ ಸಮಿತಿಯಲ್ಲಿ ಇರೋರು ಹೈಕೋರ್ಟುಗೆ ಒಂದು ಮನವಿನ ಕೊಟ್ಟಿದ್ರು, ರಿಪೋರ್ಟನ್ನು ಕೊಟ್ಟಿದ್ರು. ಏನಂತ? ಬೈಕ್ ಟ್ಯಾಕ್ಸಿ ಸೇಫ್ ಇಲ್ಲ, ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಬೇಕು, ಇದು ಇಲ್ಲೀಗಲು, ಕರ್ನಾಟಕ ಮೋಟಾರ್ ವೆಹಿಕಲ್ ಆ್ಯಕ್ಟಲ್ಲಿ ಇದು ಬರೋದಿಲ್ಲ, ಇದ್ರ ಬಗ್ಗೆ ಗಮನ ತಗೊಳ್ಳಿ ಅಂತ ಕೊಟ್ಟಿದ್ರು. ಬಟ್ ಹೈಕೋರ್ಟ್ ಯಾಕೆ ತೀರ್ಪನ್ನು ಉಲ್ಟಾ ಹೊಡಿತು ನನಗೂ ಗೊತ್ತಿಲ್ಲ. ಅದಕ್ಕೆ ಹೈಕೋರ್ಟಿಂದ ಏನು ಕ್ಲಾರಿಫಿಕೇಶನ್ ಇದೆ ಜಡ್ಜ್ಮೆಂಟು, ಅದನ್ನು ನೋಡಬೇಕು. ಜಡ್ಜ್ಮೆಂಟ್ ಕಾಪಿ ನೋಡ್ಬಿಟ್ಟು ನಾವು ಮಾತಾಡಬೇಕು. ಅಲ್ಲಿ ತನಕ ನಾವು ಮಾತಾಡಿದ್ರೆ ಸುಮ್ಮನೆ ಬಾಯಿ ಬಡ್ಕೊಂಡಂಗೆ, ನೀವು ನಾವು ಎಲ್ಲರೂ ಸುಮ್ಮನೆ ಬಾಯಿ ಬಡ್ಕೊಂಡು ಕೂತ್ಕೋಬೇಕು. ನೋಡೋಣ ಏನಾಗುತ್ತೆ, ಮಾತಾಡೋಣ. ಅಲ್ಲಿ ತನಕ ಆ ಜಡ್ಜ್ಮೆಂಟ್ ಕಾಪಿ ಬರೋ ತನಕ ಸ್ವಲ್ಪ ವೆಯ್ಟ್ ಮಾಡೋಣ. ಇವತ್ತು ಮಧ್ಯಾಹ್ನ ಒಂದು ವಿಡಿಯೋ ಮಾಡಿದ್ದೀನಿ ನಾನೇ, ತಟ್ಟೆ ಹಿಡ್ಕೊಂಡು ಕ್ಲಿಯರ್ ಕಟ್ಟಾಗಿ ಹೇಳಿದ್ದೀನಿ. ಯಾರು ದುಡಿತಾರೆ ಅಂತಂದ್ರೆ ರೈಲ್ವೆ ಸ್ಟೇಷನ್ ಬಸ್ ಸ್ಟಾಪಲ್ಲಿ ಇರೋರೇ ದುಡಿಯೋದು, ನಾವು ಯಾರು ದುಡಿಯೋಕ್ಕಾಗಲ್ಲ ಅಂತ ಕ್ಲಿಯರ್ ಕಟ್ಟಾಗಿ ಹೇಳಿದ್ದೀನಿ. ನೋಡೋಣ ಏನೇನಾಗುತ್ತೆ.